ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ನೋಡಿ ನಿಮಗೆ ಕಂಫರ್ಟಬಲ್ ಅನಿಸಿದರೆ ಜಾಯ್ನ್ ಆಗಿ ಕಲೀರಿ. ಇವತ್ತು ನಿಮ್ಮ ಕಂಫರ್ಟಬಿಲಿಟಿ ಅದು, ಬಿಕಾಸ್ ನಾನು ಯಾರನ್ನೂ ಫೋರ್ಸ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ಲೈಕ್ ಈ ಫೀಲ್ಡ್ ಇರೋದೇ ಹಾಗೆ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಇಲ್ಲಿ ಗೆಲ್ತಾರೆ. ಲೈಕ್ ಕಮಿಟ್ಮೆಂಟ್ಸು ಮತ್ತು ಗೆಲ್ಲೋದಿಲ್ಲ ಈ ಫೀಲ್ಡಲ್ಲಿ ಇಂಟ್ರೆಸ್ಟು, ಅದರದ್ದೇ ಆದಂಥ ಒಂದು ಸ್ಟ್ರೆಸ್ಸು, ಅದರದ್ದೇ ಆದಂಥ ಪೇಯ್ನು ತಗೊಳ್ಳೋರು ಮಾತ್ರ ಗೆಲ್ತಾರೆ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಹೇಳೋದು, ಮಾರ್ಕೆಟಲ್ಲಿ ಏನಕ್ಕೆ ಓನ್ಲಿ ಫ್ಯೂ ಮೆಂಬರ್ಸ್ ವಿನ್ ಆಗ್ತಾರೆ ಅಂದರೆ ಅದೇ ರೀಸನು. ಲೈಕ್ ಸೇಮ್ ಲಾಜಿಕ್ಕು. ನೀವು UPSC ಎಕ್ಸಾಮಲ್ಲೂ ನಿಮಗೆ ಅದರದ್ದೇ ಆದ ಇಂಟ್ರೆಸ್ಟು ಎಫರ್ಟ್ ಹಾಕಿದರೆ ಹೆಂಗೆ 100ಕ್ಕೆ 1% 2% ಜನ ಅಷ್ಟೇ ವಿನ್ ಆಗ್ತಾರೆ. ಸೇಮ್ ಇದು ಕೂಡ ಅಷ್ಟೇ, 100ಕ್ಕೆ 10ರಿಂದ 12% ಜನ ಅಷ್ಟೇ ವಿನ್ ಆಗೋದು. ಸೊ ಹಾಗಾಗಿನೇ ಹೇಳೋದು, ನೆವರ್ ಕಮ್ ವಿತ್ ಹಿಯರ್. ನೀವು ಕಮಿಟ್ಮೆಂಟ್ ಇಟ್ಕೊಂಡೆಂತೂ ಬರಲೇಬೇಡಿ. ಕಮಿಟ್ಮೆಂಟ್ಸ್ಗಳು ಇಟ್ಕೊಂಡು ಬಂದರೆ ನೀವು ಯಾವತ್ತೂ ಟ್ರೇಡರ್ ಆಗೋದು ತುಂಬಾ ಕಷ್ಟ. ಸೊ ಕಮಿಟ್ಮೆಂಟ್ಸ್ ಬಿಡಿ, ಫೋಕಸ್ ಮಾಡಿ. ಒಂದು 1 or 2 ಇಯರ್ಸು ಟೈಮ್ ಹಿಡಿಯುತ್ತೆ. ದೆನ್ ನೀವು ಆಲ್ಸೋ ಬಿಕಮ್ ಸ್ಲೋಲಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೀರಾ. ಓಕೆನಾ? ಸೊ ಇವತ್ತಿನ ಟ್ರೇಡು ಅಷ್ಟೇ, ವೆರಿ ಸಿಂಪಲ್, ಈಸಿ ಟ್ರೇಡು. ನೋ ಮೋರ್ ಮಚ್ ಥಿಂಗ್ಸ್ ಅಂತ ಏನೂ ಇಲ್ಲ. ಲೈಕ್ ಇವತ್ತಿನ ಸೊ ಐ ಜಸ್ಟ್ ಫಿನಿಶ್ಡ್ ಮೈ ಡೇ. ಲೈಕ್ ಹ್ಯಾಪಿ. ಒಂದೇ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಿದ್ದೀನಿ. ಟೋಟಲ್ಲು 2 ಟ್ರೇಡ್ಸ್ ಟ್ರೇಡ್ ಮಾಡಿದ್ದೀನಿ ಇವತ್ತು. 3 ಮಾಡಿಲ್ಲ, 2 ಆಗಿರೋದು. 1 ಟ್ರೇಡಲ್ಲಂತೂ ನಾನು ಇಷ್ಟು ಮಾಡೋಕ್ಕೆ ಸಾಧ್ಯವೂ ಇಲ್ಲ, ಬಿಕಾಸ್ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಆಗಲಿ ಮತ್ತು 1 ಟ್ರೇಡಲ್ಲಿ ಇಷ್ಟು ಮಾಡಬೇಕು ಅಂದರೆ ಐ ನೀಡ್ ಸಮ್ ಮೋರ್ ಇನ್ವೆಸ್ಟ್ಮೆಂಟ್. ಇನ್ನು ದುಡ್ಡು ಅಮೌಂಟ್ ಜಾಸ್ತಿ ಬೇಕಾಗುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನನ್ನ ಹತ್ರನೂ ಅಮೌಂಟ್ಸ್ ಇಲ್ಲ. ಈ ವರ್ಷ ತುಂಬ ಕಮಿಟ್ಮೆಂಟ್ಸಲ್ಲಿದ್ದೀನಿ ನಾನು. ಸೊ ಹಾಗಾಗಿ ವಾಟ್ ಎವರ್ ಮೈ ಅಮೌಂಟ್ ಇಸ್ ದೇರ್, ಅದರಲ್ಲೇ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ದೀನಿ. ಸೊ ರಿಫ್ರೆಶ್ ಕೂಡ ಮಾಡಿದ್ದೀನಿ, ಚೆಕ್ ಮಾಡ್ಕೊಂಬಿಡಿ. ಲೈಕ್ ಲೆಟ್ಸ್ ಕ್ಲೋಸ್ ಇಟ್ ಅಪ್. ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಿದೆ. ರಿಟ್ರೇಸ್ಮೆಂಟ್ ಟ್ರೇಡ್ಸ್ ಎರಡು ಕೂಡ ರಿಟ್ರೇಸ್ಮೆಂಟಲ್ಲೇ ಟ್ರೇಡ್ ಮಾಡಿರೋದು. ಎಲ್ಲಿ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಜಸ್ಟ್ ಲಾಜಿಕ್ಸ್ ಅರ್ಥ ಮಾಡ್ಕೊಳ್ತಾ ಹೋಗಿ, ಈಸಿ ಆಗುತ್ತೆ ಟ್ರೇಡಿಂಗು. ಬಿಕಾಸ್ ಏನಂದರೆ ನಿಮಗೆ ನನಗೆ ತುಂಬ ಜನದ ಮೆಸೇಜ್ಗಳನ್ನ ಇತ್ತೀಚೆಗೆ ನೋಡಿರೋದು, ನೀವು ದುಡಿಯೋ ಅಮೌಂಟ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ. ನೀವು ಕಲೀಲಿಕ್ಕೆ ಬಂದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಅದು ಕಲಿತ್ರೆ ಮಾತ್ರ ಗೊತ್ತಾಗುತ್ತೆ ಇನ್ವೆಸ್ಟ್ಮೆಂಟ್ ಎಷ್ಟು ಗೊತ್ತಾಗುತ್ತೆ ಅಂತ. ಇಟ್ ಮೀನ್ಸ್ ಯಾರು ನನಗೆ ಆ ಥರ ಕೇಳ್ತಾರಲ್ಲ, ಅವ್ರು ಏನು ಗೊತ್ತಾ, ಅವ್ರು ಇರೋ ವರ್ಕ್ ಇರ್ಬೋದು, ಮಾಡ್ತಿರೋ ಥಿಂಗ್ಸ್ ಇರ್ಬೋದು, ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ದೇ ವಾಂಟ್ ಟು ಬಿ ರಿಚ್ ಆನ್ ಓವರ್ ನೈಟ್. ಸೊ ಆ ಥರದವ್ರೇನು, ಫಸ್ಟು ದೇ ವಿಲ್ ಥಿಂಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ. ಇಟ್ ಮೀನ್ಸ್ ಅವ್ರಿಗೆ ಕಲಿಯೋ ಥಿಂಗ್ಸ್ ಬಗ್ಗೆ ನಾಲೆಡ್ಜ್ ಕೂಡ ಇಲ್ಲ, ಅವ್ರಿಗೆ ಕಲಿಬೇಕು ಅನ್ನೋ ಆಸೆ ಕೂಡ ಇರೋದಿಲ್ಲ. ಹಾಗಾಗಿನೇ ನಾನು ತುಂಬ ಜನಕ್ಕೆ ರಿಪ್ಲೈ ಮಾಡ್ತೀನಿ. ಕೆಲವ್ರಿಗಂತೂ ಬಿಸಿ ಇದ್ದಾಗ ರಿಪ್ಲೈ ಕಳಿಸಿರೋದಿಲ್ಲ. ಬೈಕೊಂಬೇಡಿ ಅಷ್ಟೇ, ನೀವು ಕೇಳಿದ್ದಕ್ಕೆ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂತ. ಬಿಕಾಸ್ ನನಗೂ ಸ್ವಲ್ಪ ಪರ್ಸ್ನಲ್ ಲೈಫ್ ಇರುತ್ತೆ, ನನಗೂ ಕೆಲಸಗಳಿರ್ತವೆ. ಸೊ ಹಾಗಾಗಿನೇ ಸಮ್ಟೈಮ್ ರಿಪ್ಲೈ ಮಾಡಿರಲ್ಲ, ಬಟ್ ಸಮ್ಟೈಮ್ ಎಷ್ಟೊತ್ತಲ್ಲಾದರೂ ರಿಪ್ಲೈ ಮಾಡಿರ್ತೀನಿ. ಹಾಗಾಗಿನೇ. ಓಕೆನಾ? ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್. ನಾನು ನಿಮಗೆ ಇದರಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟನ್ನು ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಎಲ್ಲಿ ಈಸಿ ಇತ್ತು ಟ್ರೇಡ್ಸು, ಎಲ್ಲಿ ನಾನು ಟ್ರೇಡ್ ಮಾಡಿದ್ದೀನಿ, ಎರಡನ್ನೂ ಕೂಡ ನಿಮಗೆ ಈಸಿಯಾಗಿಲ್ಲ ಅರ್ಥ ಮಾಡಿಸ್ತೀನಿ ನೋಡಿ. ಮಾರ್ಕೆಟ್ ಇವತ್ತೇನು ಓಪನ್ ಆಗಿರೋದೆ ಆಲ್ಮೋಸ್ಟ್ ಒಂದು ಗ್ಯಾಪ್ ಅಪ್. ಓಕೆನಾ? ಸೊ ನೀವು ಗ್ಯಾಪ್ ಅಪ್ ಅಂದರೆ ನಿಮ್ಮ ಕನ್ಸಿಡ್ರೇಷನ್ ಏನು ಗೊತ್ತಾ, ಈ ಕ್ಯಾಂಡಲ್ ಏನಿದೆಯಲ್ಲ, ದಿಸ್ ವಾಸ್ ನಿಮ್ಮ ಗ್ಯಾಪ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ. ಸೊ ದಿಸ್ ಈಸ್ ದ ಕ್ಯಾಂಡಲ್. ಸೊ ನಾನು ಕ್ಲೋಸಿಂಗ್ ಪ್ರೈಸಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಆಲ್ವೇಸ್ ನಾನು ಗ್ಯಾಪ್ಸ್ನ ಕ್ಲೋಸಿಂಗ್ ಪ್ರೈಸಿಂದ ಕೌಂಟ್ ಮಾಡ್ತೀನಿ. ಇದು ಕ್ಲೋಸಿಂಗ್ ಪ್ರೈಸ್ ಆದರೆ ಇಲ್ಲಿಗೆ ಓಪನ್ ಆಗಿದೆ ಅಂದರೆ ಆಲ್ಮೋಸ್ಟ್ 200 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ಇಟ್ಸ್ ಅ ಗುಡ್ ಗ್ಯಾಪ್ ಅಪ್. ಓಕೆನಾ? 200 ಪಾಯಿಂಟು ಗುಡ್ ಗ್ಯಾಪ್ ಅಪ್ಪು. ಸೊ ಮಾರ್ಕೆಟು ಸೆಲ್ಲಿಂಗ್ ಸೈಡ್ ಬರಬೇಕು ಅಂದರೆ ನನ್ಗೆ ಆಲ್ವೇಸ್ ಮೈ ಮೈಂಡ್ ಸೆಟ್ ಆಗಿರುತ್ತೆ ಅಂದರೆ, ಅಂಟಿಲ್ ಅನ್ಲೆಸ್ ಇದರಿಂದ ಕೆಳಗಡೆ ಹೋಗೋರು ಸೆಲ್ಲಿಂಗ್ ಪ್ರೆಷರ್ ಅಷ್ಟು ಬೀಳೋದಿಲ್ಲ. ಇಲ್ಲಿ ಮಧ್ಯದಲ್ಲಿ ಸಿಗಾಕೊಂಡ್ರೆ ಸ್ವಲ್ಪ ಹೊತ್ತು ಸ್ಲೋಯಿಶ್ ಆಗುತ್ತೆ, ಇಲ್ಲ ಅಪ್ ಸೈಡ್ ಹೋಗುತ್ತೆ, ಇಲ್ಲ ಡೌನ್ ಸೈಡ್ ಹೋಗುತ್ತೆ. ಈ ಪ್ಲೇಸಲ್ಲಿ ಟ್ರೇಡ್ ಮಾಡೋರು ಲಾಸ್ ತಿಂತಾರೆ ಅನ್ನೋದು ಗೊತ್ತಿರೋದು. ಸೊ ಲಾಜಿಕ್ಸ್ ಅದು. ಓಕೆನಾ? ಸೊ ನನ್ನ ಲಾಜಿಕ್ ಇವತ್ತು ಈಸಿ ಟ್ರೇಡ್ ಇಲ್ಲಿದ್ದಿದ್ದಲ್ಲಿ ಎರಡು ಹೇಳ್ತೀನಿ. ಸ್ಟೂಡೆಂಟ್ಸಿಗೆ ನೆನ್ನೆ ಕ್ಲಿಯರ್ ಆಗಿ ಹೇಳಿದೆ, ಇಫ್ ಇಟ್ ಈಸ್ ಎ ಫ್ಲಾಟಿಶ್ ಓಪನ್. ಸೊ ಇವತ್ತು ಫ್ಲಾಟಿಶ್ ಓಪನ್ ಇಲ್ಲ. ಫ್ಲಾಟಿಶ್ ಓಪನ್ ಕಾನ್ಸೆಪ್ಟ್ ಹೇಳೋದ್ರಿಂದ ಯೂಸ್ ಆಗೋದಿಲ್ಲ. ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಗ್ಯಾಪ್ ಅಪ್ ಓಪನ್, ಎನಿ ರಿಟ್ರೇಸ್ಮೆಂಟ್ ಗೋ ವಿತ್ ಬೈಯಿಂಗ್ ಸೈಡ್. ಮಾರ್ಕೆಟ್ ಈ ಲೆವೆಲಿಂದ ಮೇಲಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಎನಿ ರಿಟ್ರೇಸ್ಮೆಂಟ್ ಬಂದ್ರೂ ಆರಾಮ್ಸೆ ಬೈಯಿಂಗ್ ಸೈಡ್ ಟ್ರೇಡ್ ಮಾಡಿ ಅಂತ. ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ. ಸೊ ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಲೈಕ್ ಡೇ ಹೈನ ಟಚ್ ಆಗಿರೋದಕ್ಕೆ ನಿಮಗೆ ಈ 23% ಇವಾಗ ತೋರಿಸ್ತಿದೆ. ಫಸ್ಟ್ ಇಲ್ಲಿ 78% ಲೆವೆಲ್ ಇತ್ತು. ಓಕೆನಾ? 78% ಲೆವೆಲ್ ಇತ್ತು. ನನಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು ನಾನು ಮಾರ್ಕೆಟ್ ಆಲ್ರೆಡಿ 78%ಇಂದ ಮೇಲೆ ಮೂವ್ ಆಗಿದೆ, ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಸಿಗುತ್ತೆ ಅಂತ. ಒನ್ಸ್ ಮಾರ್ಕೆಟ್ ಈಸ್ ಕಮ್ ಬ್ಯಾಕ್ ಟು ಹಿಯರ್, ಐ ಎಂಟರ್ಡ್ ದ ಟ್ರೇಡ್. ಒಂದು ಟ್ರೇಡು ಇಲ್ಲಿಗೆ ಬಂದಾಗ ಎಂಟ್ರಿ ಆಗಿದೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಐ ಗಾಟ್ ಇಟ್ ವೆರಿ ಗುಡ್ ಅಮೌಂಟ್. ಓಕೆನಾ? ಒಂದು ಒಳ್ಳೆ ಅಮೌಂಟ್ ಕೂಡ ಸಿಕ್ತು ನನಗೆ. ಆಗೇನು ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದೆ, ನೋಡೋಣ ಏನಾದರೂ ರಿಟ್ರೇಸ್ಮೆಂಟ್ ಸಿಗ್ಬೋದು ಅಂತ. ಸೊ ಒನ್ಸ್ ಮಾರ್ಕೆಟ್ ಈಸ್ ಬ್ಯಾಕ್,
ಸೊ ಸೇಮ್ ಮಾರ್ಕೆಟು ಇಲ್ಲಿ ತನಕ ರಿಜೆಕ್ಷನ್ ಬಂದಾಗ್ಲೂ ಅಂದ್ಕೊಂಡೆ ಮೇ ಬಿ ಇಲ್ಲಿಗೆ ಬರ್ಬೋದೇನೋ ಮಾರ್ಕೆಟ್ ಅಂತ, ಬರಲಿಲ್ಲ. ಯಾವಾಗ ಮಾರ್ಕೆಟ್ ಇದರಿಂದ ಮೇಲಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇದರಿಂದ ಮೇಲಕ್ಕೆ ಅಗೇನ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಎಂಟರ್ಡ್ ಹಿಯರ್. ಇಲ್ಲಿಗೆ ಬರೋಷ್ಟರಲ್ಲಿ ನಾನು ಬ್ರೇಕ್ಔಟಲ್ಲಿ ಒಳ್ಳೆ ಪ್ರೀಮಿಯಮ್ ಸಡನ್ ಸ್ಪೈಕ್ ಆಯಿತು, ಐ ಎಕ್ಸಿಟೆಡ್. ಓಕೆನಾ, ದಿಸ್ ವಾಸ್ ಮೈ ಸೆಕೆಂಡ್ ಟ್ರೇಡ್, ದಿಸ್ ವಾಸ್ ಮೈ ಫಸ್ಟ್ ಟ್ರೇಡ್. ಸೊ ಫಸ್ಟ್ ಟ್ರೇಡಲ್ಲಿ ಕೂಡ ಯೂಶಲಿ ಫಸ್ಟ್ ಟ್ರೇಡಲ್ಲೇ ಇವತ್ತು ನಂದು ದಿನ ಟಾರ್ಗೆಟ್ ಅಚೀವ್ ಆಗಿತ್ತು. ಸೊ ಏನಂದರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಲೈಕ್ ಸಮ್ ಟೈಮ್ ಏನಾದರೂ ಕಂಫರ್ಟಬಲ್ ಟ್ರೇಡ್ ಸಿಕ್ಕಿದ್ರೆ ಐ ವಿಲ್ ಟ್ರೇಡ್ ಇಟ್ ಅಂತ. ಸೊ ಇಲ್ಲಿ ಕಂಫರ್ಟಬಲ್ ಟ್ರೇಡ್ ಇತ್ತು, ಹಾಗಾಗಿನೇ ನಾನು ಇಲ್ಲಿ ಒಂದು ಕಂಫರ್ಟಬಲ್ ಟ್ರೇಡ್ನ ತೊಗೊಂಡಿದ್ದೀನಿ ಕೂಡ. ಓಕೆನಾ, ಸೊ ಮಾರ್ಕೆಟ್ ಇವತ್ತು ಇನ್ನು ನಿಮಗೆ ಲಾಸ್ಟು ಒಂದು ತಿಂಗಳಲ್ಲಿ ಏನು ಮೂವ್ ಆಗ್ತಿತ್ತಲ್ಲ, ಆವಾಗ ನಿಮ್ಮ ಪ್ರೀಮಿಯಮ್ಸ್ ನೋಡಿದರೆ ಹೆಂಗಿರ್ತಿತ್ತು ಅಂದರೆ, ಲೈಕ್ ಎಕ್ಸ್ಪೈರಿ ಆಗಿ 2 ದಿನ 3 ದಿನಕ್ಕೂ 250 ಹತ್ತತ್ರನೇ ಇರ್ತಿತ್ತು ಪ್ರೀಮಿಯಮ್. ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ, ಆಲ್ರೆಡಿ ಪ್ರೀಮಿಯಮ್ ಕಮ್ ಬ್ಯಾಕ್ ಟು 160. ಇಟ್ ಈಸ್ ನಾರ್ಮಲ್. ಸೊ ನಾರ್ಮಲ್ ಆಗ್ತಾಯಿದೆ, ವಿಕ್ಸ್ ಕೂಲ್ ಆಫ್ ಆಗ್ತಿದೆ, ಪ್ರೀಮಿಯಮ್ಸ್ಗಳು ನಾರ್ಮಲ್ ಆಗ್ತಿದೆ. ಇವಾಗ ಏನು ಗೊತ್ತಾ, ನೀವು ಆವಾಗ ದೊಡ್ಡ ಅಮೌಂಟ್ ಟ್ರೇಡ್ ದುಡ್ಡು ಮಾಡೋರಲ್ಲ, ಇವಾಗ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ. ಪ್ರೀಮಿಯಮ್ಸು 10-15 ಪಾಯಿಂಟ್ ಮೂವ್ ಆಗೋ ಹೊತ್ತಿಗೆ ಈಸಿ ಇರೋದಿಲ್ಲ, ಟಫ್ ಅನಿಸುತ್ತೆ. ಸೊ ಮಾರ್ಕೆಟ್ ಇವಾಗ ಏನು ಮಾಡ್ತಿದೆ, ತುಂಬ ಜನ ಇವಾಗ ಡೇ ಹೈನ ಬ್ರೇಕ್ಔಟ್ ಆಗೋದ್ರಲ್ಲಿದೆ, ಚಲೋ ಟೇಕ್ ಅ ಟ್ರೇಡ್ ಅಂತ. ಆಗ್ಲೂಬೋದು, ಆಗದಲ್ಲಿ ಇರ್ಲೂಬೋದು, ಎರಡೂ ಇದೆ. ಒಂದು ಫ್ರೈಡೆ, ಲೈಕ್ ಇಂಟ್ರೆಸ್ಟ್ ದೊಡ್ಡ ಪೀಪಲ್ಗಳು ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಇನ್ನೊಂದು ಲೈಕ್ ಇನ್ನೂ ಸ್ಟಿಲ್ ಪಾಕಿಸ್ತಾನದಲ್ಲಿ ಇರಾನು ಮತ್ತು ಅಮೆರಿಕಾದು ಔಟ್ಕಮ್ ಏನು ಅನ್ನೋದು ಇನ್ನೂ ಏನು ಹೇಳಿಲ್ಲ. ಸೊ ಹಾಗಾಗಿ ಎರಡೂ ಇರ್ಬೋದು. ಮೇ ಬಿ ಬ್ರೇಕ್ಔಟ್ ಆದರೆ ಒಳ್ಳೆ ಪ್ರೀಮಿಯಮ್ ಸ್ಪೈಕ್ ಕೂಡ ಆಗ್ಬೋದು. ಓಕೆನಾ, ಬೋತ್ ಆರ್ ಪಾಸಿಬಲ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ನಿನ್ನೆ ಏನು ಬಿದ್ದಿತ್ತು ಅದನ್ನು ರಿಕವರ್ ಆಗಿದೆ ಮಾರ್ಕೆಟಲ್ಲಿ. ಹಾಗಾಗಿನೇ ಸಿಂಪಲ್ ಮೈಂಡ್ಸೆಟ್ನ ಲಾಜಿಕ್ಸು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಿಮಗೆ ಅದು ಅರ್ಥ ಆಗಬೇಕು ಅಷ್ಟೇ. ಒಂದೊಂದು ದಿನ ನಮಗೆ 23 ತನಕ ಬರೋದೇ ಇಲ್ಲ, ಒಂದೊಂದು ದಿನ 23 ತನಕ ಬರುತ್ತೆ, ಒಂದೊಂದು ದಿನ 38. ದಟ್ ಈಸ್ ಕಾಲ್ಡ್ ಪೇಷನ್ಸ್. ನೀವು ಪೇಷನ್ಸ್ ಬೆಳೆಸ್ಕೊಂಡ್ರೆ ಇದು ಮಾಡ್ಬೋದು. ನನಗೆ ಈ ಥರ ಲೈಕ್ ರಿಟ್ರೇಸ್ಮೆಂಟ್ ಟ್ರೇಡ್ಸ್ಗಳನ್ನ ಅಭ್ಯಾಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಲಾಸ್ಗಳು ಕಡಿಮೆ ಆಗಿದ್ದಾವೆ. ಯಾಕೆಂದರೆ ನಾನು ಆಪೋಸಿಟ್ ಟ್ರೇಡ್ ಮಾಡಿರೋದು ತುಂಬ ರೇರು. ಮೊನ್ನೆ ಆಪೋಸಿಟ್ ಟ್ರೇಡ್ ಮಾಡಿದ್ದೀನಿ. ಓಕೆನಾ, ದಿಸ್ ವಾಸ್ ದ ಡೇ ಐ ಟ್ರೇಡೆಡ್ ಆಪೋಸಿಟ್ ಕಾನ್ಫಿಡೆನ್ಸ್ ಇಲ್ಲ, ಸ್ಟಿಲ್ ಐ ಟ್ರೇಡೆಡ್ ಆಪೋಸಿಟ್. ಲೈಕ್ ಬಿಗ್ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿದಾಗ ಸ್ಮಾಲ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿದೆ. ಸೊ ಇವತ್ತು ಸ್ವಿಂಗ್ ಈಸಿ ಟ್ರೇಡ್ಸು. ನಿನ್ನೆನೂ ಕೂಡ ಅಷ್ಟೇ, ನಿನ್ನೆ ಐ ಟ್ರೇಡೆಡ್ ಹಿಯರ್, ವೆರಿ ಗುಡ್ ಮೂಮೆಂಟು. ಸೊ ತುಂಬ ಜನ ನಿನ್ನೆ ಡೌಟ್ಸ್ ಕೇಳಿದ್ದು ಒಂದೇ, ಸರ್ 23 ಬರೋಕ್ಕಿಂತ ಮುಂಚೆನೇ ಟ್ರೇಡ್ ಮಾಡಿದ್ರಿ ಅಂತ. ಇಟ್ಸ್ ಎಕ್ಸ್ಪೀರಿಯನ್ಸ್. ಸಮ್ ಟೈಮ್ ಎಕ್ಸ್ಪೀರಿಯನ್ಸ್ ಕೂಡ ವರ್ಕ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡೂ ಕೂಡ ಲೈಕ್ ಮ್ಯಾಟ್ರ್ ಆಗುತ್ತೆ ಮಾರ್ಕೆಟಲ್ಲಿ. ಓಕೆನಾ, ಸೊ ನಿಮಗೆ ಹೋಗ್ತಾ ನೀವು ಕಲಿತಾ ಅದು ಅರ್ಥ ಆಗ್ತಾ ಹೋಗುತ್ತೆ, ಯಾಕೆ ಅಷ್ಟು ಲಾಜಿಕ್ಕು, ಯಾಕೆ ಅದನ್ನು ಯೂಸ್ ಮಾಡ್ತೀರಾ ಅಂತ. ಸೊ ಕೆಲವ್ರು ಇನ್ನೂ ಸ್ಟಿಲ್ ನಿಮಗೆ ಇಷ್ಟು ದೂರ ಮೂಮೆಂಟ್ ಆಗುತ್ತೆ ಅನ್ನೋದು ಗೊತ್ತಿದ್ರೂ ನೀವು ಯಾಕೆ 10-12 ಪಾಯಿಂಟ್ಗೆ ಎಕ್ಸಿಟ್ ಆಗ್ತೀರಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಐ ಆಮ್ ಅ ಸ್ಕ್ಯಾಲ್ಪರ್ ಮೈಂಡ್ಸೆಟ್. ನಾನು ಸ್ಕ್ಯಾಲ್ಪರ್, ನನಗೆ ಫುಲ್ಲು ಇಷ್ಟುದೆಲ್ಲ ನಂದೇನೆ ಅನ್ನೋದು ನನ್ನ ಮೈಂಡ್ ರಾಂಗ್ ಕಾನ್ಸೆಪ್ಟ್ ಅದು. ಬಿಕಾಸ್ ನಾನು ಇಂಟ್ರಾಡೇ ಟ್ರೇಡರು, ನನಗೆ ಬಾಟಮು ಗೊತ್ತಿಲ್ಲ, ಟಾಪು ಗೊತ್ತಿಲ್ಲ. ಓಕೆನಾ, ಐ ಡೋಂಟ್ ನೋ ಬಾಟಮ್ಸ್, ಐ ಡೋಂಟ್ ನೋ ಟಾಪ್ಸ್. ನಾನು ಕ್ಲಿಯರಾಗಿ ಹೇಳ್ತೀನಿ, ಯಾರಿಗೆ ಈ ಥರ ಮೈಂಡ್ ಸೆಟ್ ಇರುತ್ತೆ ಅವರು ಬೇಗ ಸಕ್ಸಸ್ ಕಾಣ್ತಾರೆ ಅನ್ನೋದು ನನ್ನ ಲಾಜಿಕ್ಕು. ಹಾಗಾಗಿ ನನಗೆ ಇದೇ ಬಾಟಮು, ಇದೇ ಟಾಪು, ಇದೇ ಬಾಟಮ್ ಅನ್ನೋದು ಗೊತ್ತಿರಲ್ಲ. ಐ ಆಮ್ ಅ ಮಿಡ್ ವೇ ಟ್ರೇಡರ್. ನನ್ನ ರಿಟ್ರೇಸ್ಮೆಂಟ್ಸಲ್ಲಿ ನನಗೆ ಏನು ಬೇಕೋ ಅದು ಸಿಗುತ್ತೆ, ಅದನ್ನು ನಾನು ತೊಗೊಳ್ತೀನಿ, ಎಕ್ಸಿಟ್ ಆಗ್ತೀನಿ. ನಾನು ಕೂಡ ಲಾಸ್ ತೊಗೊಳ್ತೀನಿ, ನೀವು ಕೂಡ ಲಾಸ್ ತೊಗೊಳ್ತೀರಾ. ನನಗೇನಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಏನಾಗಿದೆ, ಲಾಸ್ನ ಕವರ್ ಮಾಡೋದು ಸ್ವಲ್ಪ ಕಲ್ತೀನಿ. ಹಾಗಾಗಿ ನಿಮಗೆ ಡೈಲಿ ಪ್ರಾಫಿಟ್ಸ್ಗಳಲ್ಲೇ ನೋಡಲಿಕ್ಕೆ ಸಿಗುತ್ತೆ. ಸೊ ಲಾಸ್ನ ಅರ್ಲಿಯರ್ ಸ್ಟೇಜಸಲ್ಲಿ ನೀವು ನಂದು ಓಲ್ಡ್ ವೀಡಿಯೋಸ್ ನೋಡಿದರೆ ತುಂಬ ಲಾಸ್ಗಳು ನಿಮಗೂ ಕಣ್ಣಿಗೆ ಕಾಣ್ತಿರುತ್ತೆ. ಬಟ್ ಇವಾಗ ಅಷ್ಟಿಲ್ಲ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಲಾಸ್ಗಳು ಕೂಡ ರಿಡ್ಯೂಸ್ ಆಗಿದೆ, ಸ್ಟೇಬಲ್ ಆಗಿದೆ, ಮೈಂಡ್ಸೆಟ್ ಕೂಡ ಸ್ಟೇಬಲ್ ಇದೆ. 2-3 ತಿಂಗಳು ಈ ಒಂದು ಟ್ರೇಡ್ ಮಾಡಬೇಕಾದ್ರೆ ಫಿಯರ್ ಅನ್ನೋದಿರೋದಿಲ್ಲ. ಯಾಕೆಂದರೆ ಕ್ವಾಂಟಿಟಿ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರೇಡ್ ಮಾಡೋದ್ರಿಂದ, ನನಗೆ ಕ್ವಾಂಟಿಟಿ ಡೈಲಿ ಸೇಮ್ ಕ್ವಾಂಟಿಟಿ ಟ್ರೇಡ್ ಮಾಡೋದ್ರಿಂದ ಭಯ ಇರೋದಿಲ್ಲ. ಬಿಗ್ ಕ್ವಾಂಟಿಟಿ ಟ್ರೇಡ್ ಮಾಡೋದಿಲ್ಲ ನಾನು. ನನಗೆ ಕಂಫರ್ಟಬಲ್ ಕ್ವಾಂಟಿಟಿ ನಾನು ಟ್ರೇಡ್ ಮಾಡ್ತೀನಿ. ಓಕೆನಾ, ಹೋಪ್ ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ. ಹೈಯರ್ ಟೈಮ್ ಫ್ರೇಮ್ ಎಷ್ಟು ನೀಟಾಗಿ ತೋರಿಸ್ತಿದೆ ನೋಡಿ. ನಿನ್ನೆ ಇಷ್ಟು ದೂರ ಬೀಳೋಕ್ಕೆ 4 ಕ್ಯಾಂಡಲ್ ತೊಗೊಂಡಿತ್ತು ಮಾರ್ಕೆಟು. ಇವತ್ತು ಒಂದೇ ಕ್ಯಾಂಡಲು ಇಷ್ಟನ್ನು ಕವರ್ ಮಾಡಿದೆ. ಇಟ್ ಮೀನ್ಸ್ ಇಟ್ ಶೋಯಿಂಗ್ ದಿ ಬುಲ್ಲಿಶ್ನೆಸ್. ಮಾರ್ಕೆಟಲ್ಲಿ ಬಯರ್ಸು ಸ್ಟ್ರಾಂಗ್ ಇದ್ದಾರೆ, ಸ್ಟಾಕ್ಸ್ಗಳಲ್ಲಿ ಬಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ತೋರಿಸ್ತಿದೆ. ಅದಕ್ಕೇ ನಾನು ನಿಮಗೆ ಹೇಳಿದ್ದು, ಮೇ ಬಿ ಇದನ್ನು ಬ್ರೇಕ್ಔಟ್ ಕೂಡ ಆಗ್ಬೋದು ಅಂತ. ಮೇ ಬಿ ಬ್ರೇಕ್ಔಟ್ ಆದರೂ ಆಗ್ಬೋದು, ಆಗದಲ್ಲೇ ಇರ್ಬೋದು. ಬೋತ್ ಆರ್ ಚಾನ್ಸಸ್ ಆರ್ದೆ. ಸೊ ನಿಮಗೆ ಅದು ಬ್ರೇಕ್ಔಟು ಈಗ ಡೇ ಹೈ ಲೆವೆಲಲ್ಲಿದೆ, ಒಂದು ಸ್ಪೈಕ್ ಕೂಡ ಕೊಡದಲ್ಲೇ ಇರ್ಬೋದು. ಬಟ್ ನಾನು ಹೇಳೋದು, ಸ್ಪೈಕ್ ಇವತ್ತು ಕೊಡೋದೇ ಬೇಡ, ಲೆಟ್ ಇಟ್ ಕ್ಲೋಸ್ ಇಟ್ ಹಿಯರ್ ಓನ್ಲಿ. ಸೊ ಮಂಡೇಗೆ ಸ್ಪೈಕ್ ಕೊಡಲಿ ಅಂತ. ಬಿಕಾಸ್ ಟ್ಯೂಸ್ಡೇ ಅಂಬೇಡ್ಕರ್ ಜಯಂತಿ ಹಾಲಿಡೇ ಇದೆ. ಮೇ ಬಿ ಮಂಡೇಗೆ ನಮಗೆ ಇಲ್ಲೇ ಸ್ವಲ್ಪ ರಿಜೆಕ್ಷನ್ ಕೊಟ್ಟು, ಇಲ್ಲಿ ಏನು ಬಯರ್ಸ್ಗಳೆಲ್ಲ ಬ್ರೇಕ್ಔಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಟಪ್ ಅಂತ ಟ್ರ್ಯಾಪ್ ಮಾಡಿ ಇಲ್ಲೇ ಕ್ಲೋಸ್ ಆದರೆ
ಮಂಡ್ಯಾಗ ಮಜಾ ಇರುತ್ತೆ ಟ್ರೇಡ್. ಓಕೆನಾ? ಅನ್ನಿಸ್ಬೋದು ನಿಮಗೆ ಲೈಕ್ ಬೇರೆಯವ್ರಿಗೆ ಇದಾಗ್ಬೋದು ಅದಂತ. ಇದೆಲ್ಲ ಇಟ್ಸ್ ಲೈಕ್ ಲಾಜಿಕ್ ಕಾಮಿಡಿಯಾಗಿ ಹೇಳ್ಬೋದು. ಮಾರ್ಕೆಟ್ ನಮ್ಮ ಮಾತನ್ನ ಕೇಳೋದಿಲ್ಲ. ಅಟ್ ದ ಎಂಡ್ ಮಾರ್ಕೆಟ್ ಇಸ್ ಗಾಡ್ ಇಸ್ ಮಾರ್ಕೆಟ್ನ ದೇವರು ಅಂತಲೇ ಪೂಜಿಸಬೇಕು. ಯಾಕೆಂದರೆ ಮಾರ್ಕೆಟಲ್ಲಿ ಏನು ನಡೀತಿದೆ ಅಂತ 100% ಯಾರಿಗೂ ಗೊತ್ತಿರಲ್ಲ. ಅದಕ್ಕೇ ರಿಸ್ಕ್ ರಿವಾರ್ಡ್ ಅನ್ನೋ ವರ್ಡ್ನ ಎಲ್ಲರೂ ಯೂಸ್ ಮಾಡೋದು. ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟ್ ಮೇ ಸ್ಪೈಕ್, ನಾಟ್ ಸ್ಪೈಕ್, ಐ ಡೋಂಟ್ ನೋ. ಲೆಟ್ ಸಿ ದ ಪ್ರೀಮಿಯಮ್ ಏನೋ ಹೆಂಗಾಗಿದ್ದಾವೆ ಅನ್ನೋದನ್ನು. 24,000 ಒಂದ್ಸಲ ಸುಮ್ಮನೆ ನೋಡೋಣ, ಜಸ್ಟ್ ಸೀಟ್. ನಾವೇನು ಟ್ರೇಡ್ ಮಾಡಬೇಕಾ? ಇಲ್ಲ. ಯಾಕೆ ಅಷ್ಟು ತಲೆಗೆಡಿಸ್ಕೋಬೇಕು? ಟ್ರೇಡಿಂಗ್ ಮುಗಿದೋಗಿದೆ ಇವತ್ತಿಂದು. 24,000 ಕಾಲು 24,000 ಕಾಲು ಮಾ ಪ್ರೀಮಿಯಮ್ಮು ತುಂಬಾ ಡಿ ಕೆ ಆಗಿದೆ. ನಿನ್ನೆ ಇದ್ದಿದ್ದು ಪ್ರೀಮಿಯಮ್ಗೆ 40 ಪಾಯಿಂಟ್ಸ್ ಡಿ ಕೆ ಆಗಿದೆ. ಇಟ್ ಮೀನ್ಸ್ ಇಂಡಿಯಾ ವಿಕ್ಸ್ ಇನ್ನೂ ಕೂಲ್ ಆಫ್ ಆದಂಗಿದೆ. ಬ್ರೇಕೌಟ್ ಆಗುತ್ತೆ ಅನ್ನೋದೇನು ಡೌಟು ನನಗೆ, ಬಿಕಾಸ್ ಪ್ರೀಮಿಯಮ್ ತುಂಬಾ ಕೂಲ್ ಆಫ್ ಆಗಿದ್ದಾವೆ. ಫ್ಲಾಟಿಶೇ ತೋರಿಸಿದೆ, 200 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಸ್ಪಾಟಲ್ಲಿ. ಇದರಲ್ಲಿ ಫ್ಲಾಟಿಶ್ ತೋರಿಸ್ತಿದೆ. ಹಂಗಾಗಿ ಹೇಳೋಕ್ಕಾಗಲ್ಲ, ಮಾರ್ಕೆಟ್ ರಿಜೆಕ್ಟ್ ಆದರೂ ಆಗ್ಬೋದು. ಮೇ ಬಿ ಆಲ್ರೆಡಿ ರಿಜೆಕ್ಷನ್ ತೋರಿಸ್ತಿದೆ. 160 ಆಲ್ಮೋಸ್ಟ್ 155 ತನಕಲ್ಲೂ ತೋರಿಸಿ ರಿಜೆಕ್ಷನ್ ಆಗ್ತಿದೆ. ಇಟ್ ಮೀನ್ಸ್ ವಿಕ್ಸ್ ಈಸ್ ರೆಡ್ಯೂಸ್ಡ್ ಐ ಗೆಸ್. ಸೊ ವಿಕ್ಸ್ ನೋಡೋಣ. ನೋಡೇ ಬಿಡೋಣ. ವಿಕ್ಸ್ ಇಂಡಿಯಾ ವಿಕ್ಸ್. ಗೊತ್ತಾಯ್ತಾ ಏನಕ್ಕೆ ಪ್ರೀಮಿಯಮ್ಗಳು ಸ್ಪೈಕ್ ಆಗಿಲ್ಲ? 200 ಪಾಯಿಂಟ್ ಗ್ಯಾಪ್ ಅಪ್ ಆದ್ರೂ ಪ್ರೀಮಿಯಮ್ ಯಾಕೆ ಸ್ಪೈಕ್ ಆಗ್ತಿಲ್ಲ ಅಂತ ಗೊತ್ತಾಯ್ತಾ? ನಿನ್ನೆ ಮಾರ್ಕೆಟು ಬಿದ್ದಿದ್ದಕ್ಕೆ ಸಡನ್ನಾಗಿ ವಿಕ್ಸ್ ಶೂಟಪ್ ಆಗಿತ್ತು. ಇವತ್ತು ವಿಕ್ಸ್ ಕೂಲ್ಡ್ ಆಫ್ ಟು 18.4. ಸೊ ಇವತ್ತು ಮುಗೀತು ಕತೆ. ಇವತ್ತು ಮಾರ್ಕೆಟಲ್ಲಿ ನಿಮಗೆ ವಿಕ್ಸ್ ಇಷ್ಟು ಕೂಲ್ ಆಫ್ ಆಗಿದೆ ಅಂದರೆ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ಗಳು ಮೂನೇ ಆಗಲ್ಲ. ಬಿ ಕೇರ್ಫುಲ್. ಆಲ್ರೆಡಿ ಟ್ರೇಡ್ ಮುಗಿಸಿದ್ರೆ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ಓಕೆನಾ? ಸೊ ನಾನು ಯೂಶ್ವಲಿ ವಿಕ್ಸ್ ಎಲ್ಲ ನೋಡ್ಕೊಂಡು ಟ್ರೇಡ್ ಮಾಡೋನಲ್ಲ, ನಿಮಗೆ ಗೈಡ್ ಮಾಡ್ತೀನಿ ಅಷ್ಟೇ. ತುಂಬ ಜನ ಕೇಳ್ತಿರ್ತಿರಲ್ಲ ಅಂತ. ಇದೆಲ್ಲದನ್ನು ಏನು ಗೊತ್ತಾ, ಸ್ಟಾರ್ಟಿಂಗಲ್ಲಿ ಮಜಾ ಇರುತ್ತೆ. ವಿಕ್ಸ್ ನೋಡ್ಬೇಕು ನಾನು, ಓಪನ್ ಇಂಟ್ರೆಸ್ಟ್ ಶಾರ್ಟ್ ನೋಡಬೇಕು, ಎಲ್ಲೆಲ್ಲಿ ಬಾರ್ಸಿದಾವೆ ನೋಡಬೇಕು, ಯಾವ್ಯಾವ ಕ್ಯಾಂಡಲ್ಸ್ ಆಗ್ತಿದೆ ನೋಡಬೇಕು, ದಪ್ಪ ಕ್ಯಾಂಡಲ್ ಆಗ್ತಿದೆಯಾ, ಚಿಕ್ಕ ಕ್ಯಾಂಡಲ್ ಆಗ್ತಿದೆಯಾ, ದೊಡ್ಡದಾಗ್ತಿದೆಯಾ, ಡೋಜೆ ಆಗ್ತಿದೆಯಾ, ಇವೆಲ್ಲ ಒನ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ವಿಕ್ಸು ನೋಡಲ್ಲ, ಓಪನ್ ಇಂಟ್ರೆಸ್ಟ್ನೂ ನೋಡಲ್ಲ, ಕ್ಯಾಂಡಲ್ ಸ್ಟಿಕ್ಸ್ಗಳು ಏನು ಫಾರ್ಮ್ ಆಯ್ತವೆ ಅನ್ನೋದು ನೋಡಲ್ಲ. ಲೆವೆಲ್ಸಿಗೆ ಬಂತ ಟ್ರೇಡ್ ಎತ್ಕ, ಐದರ್ ಪಾಸ್ ಐದರ್ ಫೇಲ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಆಲ್. ಸೊ ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ, ನಿಮ್ಮ ಕಂಫರ್ಟಬಿಲಿಟಿ ನೋಡಿ. ಓಕೆನಾ? ಓಕೆ, ಹ್ಯಾಪಿ ವೀಕೆಂಡ್. ಲೆಟ್ಸ್ ಸಿ ಇಟ್ ಆನ್ ಮಂಡೇ.